ಪ್ರೀತಿಯ ಗೆಳೆಯರೆ, ನೀವು ಲವಲವಿಕೆಯಿಂದ ಖುಷಿಯಾಗಿ ಸಂತೋಷವಾಗಿರ್ಬೇಕಾ, ನಿಮ್ಮ ಬ್ರೈನ್ ಚೆನ್ನಾಗಿ ಕೆಲಸ ಮಾಡಬೇಕಾ, ನಿಮ್ಮ ಸ್ಪೈನಲ್ ಕಾರ್ಡು ನರ್ವಸ್ ಸಿಸ್ಟಮ್ ಚೆನ್ನಾಗಿ ಕೆಲಸ ಮಾಡಬೇಕಂತ ಎಲ್ಲರಿಗೂ ಇಷ್ಟ ಇರುತ್ತಲ್ವಾ. ಸೊ ನರ್ವಸ್ ಸಿಸ್ಟಮ್ ಬ್ರೈನ್ ಚೆನ್ನಾಗಿತ್ತಪ್ಪ ಅಂತಂದರೆ ನಾವು ಹೆಲ್ತಿಯಾಗಿರ್ತೀವಿ, ಚುರುಕಾಗಿರುತ್ತೆ ಬುದ್ಧಿ, ಬ್ರೈನಿಯಾಗಿರ್ತೀವಿ, ಓದೋದಲ್ಲಿ ಬರೆಯೋದ್ರಲ್ಲಿ ಪ್ರತಿಯೊಂದರಲ್ಲೂ ಮುಂಚೂಣಿಯಲ್ಲಿರ್ತೀವಿ. ಸೊ ಬ್ರೈನ್ ಸಿಸ್ಟಮು, ಆ ನರ್ವಸ್ ಸಿಸ್ಟಮ್ ಇಂಪ್ರೂವ್ಮೆಂಟ್ಗೆ 7 ಇಂಪಾರ್ಟೆಂಟು ಹಣ್ಣುಗಳು ಯಾವ್ಯಾವ ತಿನ್ನಬೇಕು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಪೂರ್ತಿ ಹೇಳ್ತೀನಿ ಗೆಳೆಯರೆ. ಸೊ ನರ್ವಸ್ ಸಿಸ್ಟಮ್ ಭಾಳ ಇಂಪಾರ್ಟೆಂಟ್ ನಮ್ಮ ಬುದ್ಧಿಶಕ್ತಿಗೆ, ನಾವು ಚುರುಕಾಗಿರೋದಕ್ಕೆ, ಮೆಮೊರಿ ಪವರ್ಗೆ, ರೀಕಾಲ್ ಮಾಡೋದಕ್ಕೆ, ಪ್ರತಿಯೊಂದಕ್ಕೂ ನರ್ವಸ್ ಸಿಸ್ಟಮ್, ಸೆಂಟ್ರಲ್ ನರ್ವಸ್ ಸಿಸ್ಟಮ್, ಪೆರಿಫೆರಲ್ ಸಿಸ್ಟಮ್ ಭಾಳ ಇಂಪಾರ್ಟೆಂಟು. ಜೊತೆ ನಿಮ್ಗೆ ಗೊತ್ತಂಗೆ ವಯಸ್ಸಾಗ್ತಾ ಆಲ್ಝೈಮರ್ ಡಿಸೀಸ್ ಅಂತ ಇವಾಗ ಕಾಮನ್ ಆಗಿದೆ, ಪಾರ್ಕಿನ್ಸನ್ ಅಂತ ಶೇಕ್ ಆಗ್ತಿರುತ್ತೆ, ಆ ಥರ ಕಾಯಿಲೆಗಳು ಜಾಸ್ತಿ ಇದೆ. ಅಂಥ ಕಾಯಿಲೆಗಳಿಗೂ ಇನ್ನೂ ನರ್ವಸ್ ಸಿಸ್ಟಮ್ ಸಂಬಂಧಪಟ್ಟಿದ್ದು ಎಷ್ಟೊಂದು ಥರ ಸಿಮ್ಟಮ್ಸ್ ಇದೆ. ಜೋ ಹಿಡಿಯೋದು, ಮರಗಡೋದು, ಡಯಾಬಿಟಿಕ್ ನ್ಯೂರೋಪತಿ ಅಂತ ಡಯಾಬಿಟಿಸ್ ಅವ್ರಿಗೆ ಅಂಥವ್ರಿಗೆಲ್ಲ ಈ 5-7 ಹಣ್ಣುಗಳನ್ನ ನೀವು ರೆಗ್ಯುಲರ್ ತಿಂದರೆ ಭಾಳಷ್ಟು ಹೆಲ್ತ್ ಇಂಪ್ರೂವ್ ಆಗುತ್ತೆ. ಯಾಕೆಂದರೆ ಫ್ಲಾವನಾಯ್ಡ್ಸ್ ಇರುತ್ತೆ, ಆ್ಯಂಟಿ ಆಕ್ಸಿಡೆಂಟ್ಸ್ ಇರುತ್ತೆ, ವೈಟಮಿನ್ ಸಿ ಎಲ್ಲ ಇರುತ್ತೆ. ಆ ಯಾವ 7 ಹಣ್ಣುಗಳನ್ನ ವಿಡಿಯೋದಲ್ಲಿ ಹೇಳ್ತೀನಿ ಗೆಳೆಯರೆ. ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿ. ನಾನು ಪ್ರೊಫೆಸರ್ ಡಾಕ್ಟರ್ ಮುಳ್ಳೇರ್ ಅಂತ ಆರ್ಥೋಪೆಡಿಕ್ ಸರ್ಜನ್. 25 ವರ್ಷಗಳಿಂದ ತುಮಕೂರಲ್ಲಿ ಪ್ರಾಕ್ಟೀಸ್ ಮಾಡ್ತಾಯಿದ್ದೀನಿ. ಕಾರಣ ನಾನು 30ಕ್ಕೂ ಹೆಚ್ಚು ವಿಡಿಯೋಗಳು ಮಾಡಿದ್ದೀನಿ. ತಪ್ಪದೇ ನನ್ನ ವಿಡಿಯೋಗಳನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ಗೆಳೆಯರೆ. ಇಲ್ಲ, ನಂಬರ್ 1 ಫ್ರೂಟ್ ಯಾವುದಪ್ಪ ಅಂದರೆ ಬಾಳೆಹಣ್ಣು. ಬಾಳೆಹಣ್ಣು ನಮಗೆ ಯಥೇಚ್ಛವಾಗಿ ಇಡೀ ವರ್ಷ ಸಿಗುತ್ತೆ ಅಲ್ವಾ. ಬಾಳೆಹಣ್ಣಲ್ಲಿ ಯಥೇಚ್ಛವಾಗಿ ವೈಟಮಿನ್ B6 ಮತ್ತು ಪೊಟ್ಯಾಷಿಯಮ್ ಇಸ್ ಪವರ್ ರಿಚ್ ಆಫ್ ಪೊಟ್ಯಾಷಿಯಮ್ ಇಸ್ ಬನಾನಾ. ಬಾಳೆಹಣ್ಣು ನಾವು ಪೊಟ್ಯಾಷಿಯಮ್ ತುಂಬ ಜಾಸ್ತಿ ಅಂತ ಹೇಳ್ತೀವಿ. ಪೊಟ್ಯಾಷಿಯಮ್ ನೀವು ಹೇಳ್ದಂಗೆ ನರ್ವಸ್ ಸಿಸ್ಟಮ್ಗೆ ಮತ್ತು ಪೆರಿಫೆರಲ್ ನರ್ವಸ್ ಸಿಸ್ಟಮ್ಗೆ ಮತ್ತು ಮಸಲ್ಸ್ ಫಂಕ್ಷನ್ಗೆ ಭಾಳ ಇಂಪಾರ್ಟೆಂಟು. ಸೋಡಿಯಂ ಪೊಟ್ಯಾಷಿಯಮ್ ಅಂತ ಚಾನಲ್ಸ್ ಬರ್ತಾ ಗೆಳೆಯರೆ. ಸೋಡಿಯಂ ಪೊಟ್ಯಾಷಿಯಮ್ ಚೆನ್ನಾಗಿ ಕೆಲಸ ಮಾಡಬೇಕು. ಆ ಚಾನಲ್ ಚೆನ್ನಾಗಿ ಕೆಲಸ ಮಾಡಿದ್ರೆ ನರ್ವ್ಸಿಂದ ನರವಾಕ್ಳಿರುತ್ತಲ್ಲ, ಅದು ಕರೆಕ್ಟಾಗಿ ರಿಲೀಸ್ ಆಗುವಂಥದ್ದು, ಮಸಲ್ ಚೆನ್ನಾಗಿ ಕಂಟ್ರಾಕ್ಟ್ ಆಗುವಂಥದ್ದು, ಮಸಲ್ ಫಂಕ್ಷನ್ ಆಗುವಂಥದ್ದು. ಸೊ ಹಾಗೆ ಪೊಟ್ಯಾಷಿಯಮು ಭಾಳ ಮುಖ್ಯ ನಮ್ಮ ನರ್ವಸ್ ಸಿಸ್ಟಮ್ ಚೆನ್ನಾಗಿ ಕೆಲಸ ಮಾಡೋಕೆ ಹೆಲ್ತ್ ಇರಬೇಕಂದ್ರೆ. ಸೊ ಪೊಟ್ಯಾಷಿಯಮು ಬಾಳೆಹಣ್ಣಲ್ಲಿ ಯಥೇಚ್ಛವಾಗಿ ಸಿಗುತ್ತೆ. ನೆಕ್ಸ್ಟು ಒಂದು ವೈಟಮಿನ್ B6 ಅಂತೀವಿ ಮತ್ತು ವೈಟಮಿನ್ B ಕಾಂಪ್ಲೆಕ್ಸ್ ಅಂತೀವಿ. ಸೊ ವೈಟಮಿನ್ B6 ಯಥೇಚ್ಛವಾಗಿ ನಮ್ಮ ಬಾಳೆಹಣ್ಣಲ್ಲಿ ಸಿಗುತ್ತೆ. ಸೊ ವೈಟಮಿನ್ B6 ಕೆಲವು ನ್ಯೂರೋ ಟ್ರಾನ್ಸ್ಮಿಟರ್ಸ್ ಅಂತ ಹೇಳ್ತೀವಿ, ಡೋಸ್ ಅಂತ ಹೇಳ್ತೀವಿ. ಡೋಸ್ ಅಂತಂದರೆ D ಫಾರ್ ಡೋಪಮಿನ್, O ಫಾರ್ ಆಕ್ಸಿಟೋಸಿನ್, S ಫಾರ್ ಸೆರೋಟೋನಿನ್ ಆ್ಯಂಡ್ E ಫಾರ್ ಎಂಡಾರ್ಫಿನ್ಸ್ ಅಂತ ಹೇಳ್ತೀವಿ. ಅದರಲ್ಲಿ ಎಪಿನೆಫ್ರಿನ್ ಮತ್ತು ಸೆರೋಟೋನಿನ್ ಇವೆರಡು ಹಾರ್ಮೋನ್ಗಳಿಗೆ ನಮ್ಮ ವೈಟಮಿನ್ B6 ಭಾಳ ಉತ್ಪತ್ತಿ ಆಗೋದಕ್ಕೆ ವೈಟಮಿನ್ 6 ಭಾಳ ಇಂಪಾರ್ಟೆಂಟು. ಸೊ ವೈಟಮಿನ್ B6 ಚೆನ್ನಾಗಿ ತೊಗೊಂಡ್ರೆ ಆ ಸೆರೋಟೋನಿನ್ ಹಾರ್ಮೋನ್ಸ್ ಕಳಿಸಿ ಹ್ಯಾಪಿ ಹಾರ್ಮೋನ್ ಅಂತ ಹೇಳ್ತೀವಿ. ಸೊ ಹ್ಯಾಪಿಯಾಗಿ ಖುಷಿಯಾಗಿರೋಕ್ಕೆ, ಸಂತೋಷವಾಗಿರೋಕ್ಕೆ, ಮೈಂಡ್ ಪ್ಲೆಸೆಂಟ್ ಆಗಿರೋದಕ್ಕೆ, ಲವಲವಿಕೆಯಿಂದ ಕೂಡಿರೋದಕ್ಕೆ, ನ್ಯೂರೋ ಟ್ರಾನ್ಸ್ಮಿಟರ್ಸ್ ಚೆನ್ನಾಗಿ ಕೆಲಸ ಮಾಡಬೇಕು. ಅದಕ್ಕೆ ವೈಟಮಿನ್ B6 ಭಾಳ ಮುಖ್ಯ. ಅದು ನಿಮ್ಮ ಬಾಳೆಹಣ್ಣು ಸಿಗುತ್ತೆ. ಸೊ ಹಾಗಾಗಿ ಪ್ರತಿ ದಿವಸ ಒಂದು ಬಾಳೆಹಣ್ಣು ಯಥೇಚ್ಛವಾಗಿ ಸಿಗುತ್ತೆ ನಮ್ಮ ಭಾರತದಲ್ಲಿ, ಏನು ತೊಂದರೆ ಇಲ್ಲ. ಅದು ಕಡಿಮೆ ರೇಟ್ ಕೂಡ ಬೇರೆ ಹಣ್ಣುಗಳು ಕಂಪೇರ್ ಮಾಡಿದೆ. ಸೊ ಹಾಗೆ ಊಟ ಆದಮೇಲೆ ಬೆಳಿಗ್ಗೆನೋ ಅಥವಾ ತಿಂಡಿಗೋ ಏನೋ ಒಂದು ಕಂಪಲ್ಸರಿ ದಿನಕ್ಕೊಂದು ಬಾಳೆಹಣ್ಣು ಉಪಯೋಗಿಸ್ಕೊಳ್ಳೋದು ಭಾಳ ಹೆಲ್ತು ನಿಮ್ಮ ನರ್ವಸ್ ಸಿಸ್ಟಮ್ಗೆ ಮೇಂಟೈನ್ ಆಗೋಕ್ಕೆ ಭಾಳ ಒಳ್ಳೆಯದು ಗೆಳೆಯರೆ. ನಂಬರ್ 2 ಹಣ್ಣು ಬಂದು ಆರೆಂಜ್ ಅಂತೇಳಿ ಕಿತ್ತಳೆ ಹಣ್ಣು ಗೊತ್ತಲ್ಲ, ನಮ್ಮ ಕೊಡಗಿನ ಕಿತ್ತಳೆ ಹಣ್ಣು. ತುಂಬ ನೋಡೋಕ್ಕೂ ಚೆನ್ನಾಗಿರುತ್ತೆ, ಕಲರ್ ರುಚಿಯಾಗಿರುತ್ತೆ, ಸ್ವಲ್ಪ ಹುಳಿ ಇರುತ್ತೆ, ಹಣ್ಣಾಗಿ ಚೆನ್ನಾಗಿರುತ್ತೆ, ಸೆಲೆಕ್ಟ್ ಮಾಡಿಕೊಂಡು ಚೆನ್ನಾಗಿ ರುಚಿಯಾಗಿರುತ್ತೆ. ಸೊ ಕಿತ್ತಳೆ ಹಣ್ಣಲ್ಲಿ ವೈಟಮಿನ್ ಸಿ ರಿಚೆಸ್ಟ್ ಸೋರ್ಸ್. ನಾನು ಹೇಳ್ತೀನಿ ಸಿಟ್ರಸ್ ಫ್ರೂಟ್ಸ್ ಇದೆಯಲ್ಲ, ವೈಟಮಿನ್ ಸಿ ರಿಚ್ ಇರುವಂಥ ಫ್ರೂಟ್ಸ್ ಸಿಟ್ರಸ್ ಫ್ರೂಟ್ಸ್ ಅಂತೀವಿ. ಈ ಆರೆಂಜ್ ಇರ್ಬೋದು, ಮೋಸಂಬಿ ಇರ್ಬೋದು, ಅಥವಾ ನಿಂಬೆಹಣ್ಣು ಇರ್ಬೋದು, ಅಥವಾ ನಿಮ್ಮ ಗೂಸ್ಬೆರಿ ಅಂತ ಹೇಳ್ತೀವಲ್ಲ, ನೆಲ್ಲಿಕಾಯಿ, ಅವುಗಳೆಲ್ಲ ವೈಟಮಿನ್ ಸಿ. ಹುಣಸೆ ಹಣ್ಣಲ್ಲಿ ಕೂಡ ವೈಟಮಿನ್ ಸಿ. ಸೊ ಈ ಥರ ವೈಟಮಿನ್ ಸಿ ರಿಚ್ ಇರುವಂಥ ಹಣ್ಣು ಅಂತಂದರೆ ಆರೆಂಜ್. ಸೊ ಕಿತ್ತಳೆಹಣ್ಣಲ್ಲಿ ವೈಟಮಿನ್ ಸಿ ಹೆಚ್ಚವಾಗಿರುತ್ತೆ ಗೆಳೆಯರೆ. ಅದು ಆ್ಯಂಟಿ ಆಕ್ಸಿಡೆಂಟ್ ಅಂತ ಹೇಳ್ತೀವಿ. ನೋಡಿ, ಆ್ಯಂಟಿ ಆಕ್ಸಿಡೆಂಟ್ ನರ್ವಸ್ ಟಿಶ್ಯೂ ಫಂಕ್ಷನ್ಗೆ ಭಾಳ ಇಂಪಾರ್ಟೆಂಟು. ಅದು ಇನ್ಫ್ಲಮೇಷನ್ ಕೂಡ ಕಡಿಮೆ ಮಾಡುತ್ತೆ. ಸೊ ನರ್ವ್ ಸೆಲ್ಸ್ ಡ್ಯಾಮೇಜ್ ಆಗೋದು ಕೂಡ ಅವಾಯ್ಡ್ ಮಾಡುತ್ತೆ. ಈಗ ವೈಟಮಿನ್ ಸಿ ಇಸ್ ವೆರಿ ಮಚ್ ರಿಕ್ವೈರ್ಡ್. ಅದು ನಮ್ಮ ಕೊಲ್ಲಾಜನ್ ಅಂತ ಒಂದು ಪ್ರೋಟೀನ್ ಟಿಶ್ಯೂ ಇದೆ, ಅದು ಕೊಲ್ಲಾಜನ್ ಟಿಶ್ಯೂ ಫೈಬರ್ಸ್, ಅದು ಬೆಳವಣಿಗೆಗೆ, ಅದು ಫಾರ್ಮೇಷನ್ ಆಗೋದಕ್ಕೆ ನಾವು ವೈಟಮಿನ್ ಸಿ ಭಾಳ ಬೇಕೇ ಬೇಕು. ಸೊ ವೈಟಮಿನ್ ಸಿ ಚೆನ್ನಾಗಿ ತೊಗೊಳ್ಳೋದ್ರಿಂದ ಕೊಲಾಜನ್ ನರ್ವ್ಸ್ ಟಿಶ್ಯೂ ಡೆವಲಪ್ಮೆಂಟ್ಗೆ, ಕೊಲಾಜನ್ ಡೆವಲಪ್ಮೆಂಟ್ಗೆ, ಮತ್ತು ಡ್ಯಾಮೇಜ್ ಆಗೋದು ಇಂಪ್ರೂವ್ಮೆಂಟ್ಗೆ, ಮತ್ತು ಇನ್ಫ್ಲಮೇಷನ್ಸ್ ಕಡಿಮೆ ಆಗೋದಕ್ಕೆ, ಆ್ಯಂಟಿ ಆಕ್ಸಿಡೆಂಟ್ ಅಂದರೆ ಏಜಿಂಗ್ ಪ್ರೊಸೆಸ್ಗೆ, ಅವೆಲ್ಲದಕ್ಕೂ ವೈಟಮಿನ್ ಸಿ ಭಾಳ ಅನುಕೂಲ ಆಗುತ್ತೆ. ಸೊ ಹಾಗೆ ಕಿತ್ತಳೆ ಹಣ್ಣು ಅದು ನಿಮಗೆ ಎಲ್ಲ ಸೀಸನ್ ಸಿಗೋಲ್ಲ. ಸೀಸನ್ ಸಿಕ್ಕಿದಾಗ ಖಂಡಿತ ಕಿತ್ತಳೆ ಹಣ್ಣು ಮರಿದೇ ನೀವು ಉಪಯೋಗಿಸೋದು ಕಲ್ತ್ಕೊಳ್ಳಿ. 3ನೇ ಹಣ್ಣು ಬಂದು ದಾಳಿಂಬೆ ಅಂತೀವಿ. ನಮ್ಮ ಮಧುಗಿರಿ ದಾಳಿಂಬೆ ಫೇಮಸ್. ನಾನು ತುಮಕೂರು ಡಿಸ್ಟ್ರಿಕ್ಟ್ ಅಂತಲ್ಲ, ತುಂಬ ಚೆನ್ನಾಗಿರುತ್ತೆ ದಾಳಿಂಬೆ ಹಣ್ಣು. ದಾಳಿಂಬೆ ಹಣ್ಣಲ್ಲಿ ಪಾಲಿಫಿನಾಲ್ಸ್ ಅಂತ ಒಂದು ಕಾಂಪೌಂಡ್ ಇರುತ್ತೆ ಗೆಳೆಯರೆ. ಆ ಪಾಲಿಫಿನಾಲ್ಸು ಇಟ್ಸ್ ಎ ನ್ಯೂಟ್ರಿಷನ್ ಥಿಂಗ್ ವಿಚ್ ಇಸ್ ವೆರಿ ಗುಡ್ ಫಾರ್ ನರ್ವಸ್ ಟಿಶ್ಯೂ ಅಂತ ಹೇಳ್ತೀವಿ. ಜೊತೆಗೆ ಅದರಲ್ಲಿ ವೈಟಮಿನ್ ಸಿ ಕೂಡ ಇರುತ್ತೆ. ಆ್ಯಂಟಿ ಆಕ್ಸಿಡೆಂಟ್ಸ್ ಯಥೇಚ್ಛವಾಗಿರೋದ್ರಿಂದ ನರ್ವಸ್ ಟಿಶ್ಯೂ ಎಸ್ಪೆಷಲಿ ಬ್ರೈನ್ ಡೆವಲಪ್ಮೆಂಟ್ಗೆ ಮತ್ತು ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ಮೆಂಟ್ ಆಗೋಕ್ಕೆ. ನಿಮ್ಗೆ ಗೊತ್ತಿರೋಂಗೆ ಬ್ಲಡ್ ಎಲ್ಲ ಆರ್ಗನ್ಗೂ ಬೇಕೇ ಬೇಕು. ಬ್ರೈನ್ಗೆ ಮ್ಯಾಕ್ಸಿಮಮ್ ಬ್ಲಡ್ ಬೇಕು ಗೆಳೆಯರೆ.
ಸೊ ಬ್ಲಡ್ಡಲ್ಲಿ ಆಕ್ಸಿಜನ್ ಚೆನ್ನಾಗಿ ಹೋಗಿ ಬ್ಲಡ್ ರೀಚ್ ಆಗೋದಕ್ಕೆ ನಮ್ಮ ದಾಳಿಂಬೆ ಹಣ್ಣಿರುವಂಥ ಆ್ಯಂಟಿ ಆಕ್ಸಿಡೆಂಟ್ಸು ತುಂಬ ಹೆಲ್ಪ್ ಆಗುತ್ತೆ. ಸೊ ಪಾಲಿಫಿನಾಲ್ಸ್ ಇರೋದ್ರಿಂದ ಅವು ಕೂಡ ನಿಮಗೆ ನರ್ವಸ್ ಟಿಶ್ಯೂನ ಹೆಲ್ತ್ ಮೇಂಟೈನ್ ಮಾಡೋಕ್ಕೆ, ನರ್ವಸ್ ಟಿಶ್ಯೂ ಚೆನ್ನಾಗಿ ಕೆಲಸ ಮಾಡೋದಕ್ಕೆ, ಬುದ್ಧಿ ಚುರುಕ ಕಾಗ್ನಿಟಿವ್ ಫಂಕ್ಷನ್ ಅಂತ ಹೇಳ್ತೀವಿ, ಬ್ರೈನ್ ಮೆಮೊರಿ ಫಂಕ್ಷನ್ನು, ಕಾಗ್ನಿಟಿವ್ ಫಂಕ್ಷನ್ ಅಂತೀವಿ. ಆ ಫಂಕ್ಷನ್ಸ್ ಎಲ್ಲ ಚೆನ್ನಾಗಾಗಬೇಕು ಅಂತಂದರೆ ಆ್ಯಂಟಿ ಆಕ್ಸಿಡೆಂಟ್ಸ್ ಮತ್ತು ಪಾಲಿಫಿನಾಲ್ಸ್ ಇರುವಂತಹ ದಾಳಿಂಬೆ ಹಣ್ಣನ್ನು ಸೀಸನ್ ಸಿಕ್ಕಿದಾಗ ಮರಿದೇ ತಿನ್ನಿಗಳಾರೆ. ಇದರ 5ನೇ ಹಣ್ಣು ಯಾವುದಪ್ಪ ಅಂತಂದರೆ ಆ್ಯಪಲ್, ಸೇಬು ಹಣ್ಣು ಅಂತ ಹೇಳ್ತೀವಲ್ಲ. ಅದರಲ್ಲಿ ಕ್ವರ್ಸೆಟಿನ್ ಅಂತ ಒಂದು ಪವರ್ಫುಲ್ ಆ್ಯಂಟಿ ಆಕ್ಸಿಡೆಂಟ್ ಇದೆ. ಅದು ನರ್ವಸ್ ಟಿಶ್ಯೂ ಡ್ಯಾಮೇಜ್ನ ಅವಾಯ್ಡ್ ಮಾಡುತ್ತೆ, ನರ್ವಸ್ ಟಿಶ್ಯೂ ಏಜ್ ಆಗೋದನ್ನು ಅವಾಯ್ಡ್ ಮಾಡುತ್ತೆ. ಸೊ ಆ ಡ್ಯಾಮೇಜ್ನ ಅವಾಯ್ಡ್ ಮಾಡೋದ್ರಿಂದ ಏನಂತೆ ನರ್ವಸ್ ಟಿಶ್ಯೂ ಏನಿದೆ, ನರ್ವ್ ಸೆಲ್ಸ್ ಏನಿದೆಲ್ಲ ಅದು ತುಂಬ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ. ಆ್ಯಂಟಿ ಆಕ್ಸಿಡೆಂಟ್ ಏಜಿಂಗ್ ಪ್ರೊಸೆಸ್ನ ಅವಾಯ್ಡ್ ಮಾಡುತ್ತೆ, ಇನ್ಫ್ಲಮೇಷನ್ಸ್ನ ಕಡಿಮೆ ಮಾಡುತ್ತೆ. ಸೊ ಹಾಗಾಗಿ ಈ ಆ್ಯಪಲ್ ಎ ಡೇ ಕೀಪ್ಸ್ ಡಾಕ್ಟರ್ ಅವೇ ಅಂತ ಹೇಳ್ತಾರೆ. ಅಂದರೆ ಅಷ್ಟು ಒಳ್ಳೆಯ ಆಹಾರ, ಒಂದು ಆ್ಯಪಲ್ಲು ಡಾಕ್ಟ್ರೇ ದೂರ ಇಡುತ್ತೆ. ಅಂದರೆ ರೋಗರುಜಿನಗಳು ಬರೋಲ್ಲ ನಿಮಗೆ ಅಂತ. ಬರೀ ರೋಗರುಜಿನಿಗೆ ಅಷ್ಟೇ ಅಲ್ಲ, ಬ್ರೈನ್ಸು ಕೂಡ, ಮೆದುಳು ಕೂಡ ಭಾಳ ಅನುಕೂಲವಾದಂಥ ಒಂದು ಆಹಾರ ಪದಾರ್ಥ ಅಂದರೆ ಆ್ಯಪಲ್. ಸೊ ಆ ಸೇಬನ್ನು ಕೂಡ ನೀವು ಉಪಯೋಗಿಸೋದ್ರಿಂದ ಏನಾಗುತ್ತೆ, ನಿಮ್ಗೆ ಆ್ಯಂಟಿ ಆಕ್ಸಿಡೆಂಟ್ ಚೆನ್ನಾಗಿ ಸಿಗುತ್ತೆ, ನರ್ವಸ್ ಟಿಶ್ಯೂ ಎಲ್ಲಿ ಚೆನ್ನಾಗಿರುತ್ತೆ, ಇನ್ಫ್ಲಮೇಷನ್ಸ್ ಕಡಿಮೆ ಆಗುತ್ತೆ, ಆ್ಯಂಟಿ ಆಕ್ಸಿಡೆಂಟ್ ಇದೆ, ಏಜಿಂಗ್ ಪ್ರೊಸೆಸ್ಗೆ ಹೆಲ್ಪ್ ಆಗುತ್ತೆ, ಕಾಗ್ನಿಟಿವ್ ಫಂಕ್ಷನ್ ಒನ್ಸ್ ಅಗೇನ್ ಮೆಮೊರಿ ಪವರ್ಗೆ ಮತ್ತು ನೆನಪಿಟ್ಕೊಳ್ಳೋದಕ್ಕೆ ಮತ್ತು ಮರುವುಗೋಕ್ಕೆ ಎಲ್ಲದಕ್ಕೂ ಭಾಳ ಅನುಕೂಲವಾದಂಥ ಮತ್ತೊಂದು ಒಳ್ಳೆಯ ಹಣ್ಣು ಅಂತಂದರೆ ಸೇಬು ಗೆಳೆಯರೆ. 6ನೇ ಹಣ್ಣು ಬಂದು ಅವಾಕಾಡೋ ಅಂತ. ಅದರಲ್ಲಿ ಇಟ್ ಇಸ್ ರಿಚ್ ಇನ್ ಮಾನೋ ಅನ್ಸ್ಯಾಚುರೇಟೆಡ್ ಫ್ಯಾಟ್ಸ್ ಅಂತ ಹೇಳ್ತೀವಿ ಗೆಳೆಯರೆ. ಸೊ ಆ ಮಾನೋ ಅನ್ಸ್ಯಾಚುರೇಟೆಡ್ ಫ್ಯಾಟ್ಸ್ ಏನಪ್ಪ ಕೆಲಸ ಅಂದರೆ, ಮೈಲಿನ್ ಶೀತ್ ಅಂತ ಒಂದು ಶೀತ್ ಇರುತ್ತೆ ಆಯಿತಾ, ನರ್ವ್ಸ್ ಮೇಲೆ ಒಂದು ಶೀತು. ಆ ಶೀತ್ನ ಉತ್ಪತ್ತಿ ಆಗೋಕ್ಕೆ, ಶೀತ್ನ ಮೇಂಟೆನೆನ್ಸ್ಗೆ, ಬೆಳವಣಿಗೆಗೆ ಬೇಕಾಗುವಂಥದ್ದು ಈ ಅವಾಕಾಡೋ ಫ್ರೂಟಲ್ಲಿರುತ್ತೆ. ಸೊ ಆ ನರ್ವಸ್ ಶೀತ್ ಏನಿರುತ್ತೆ, ಮೈಲಿನ್ ಶೀತ್, ಆ ಶೀತ್ ಚೆನ್ನಾಗಿತ್ತು ಅಂತಂದರೆ ನರ್ವ್ ಕಂಡಕ್ಷನ್, ನರ್ವ್ ಇಂಪಲ್ಸಸ್ ಏನಾಗುತ್ತಲ್ಲ, ಆ ಇಂಪಲ್ಸಸ್ ಚೆನ್ನಾಗಿ ಹೋಗುತ್ತೆ. ಬ್ರೈನ್ ಕೂಡ ಆ ಶೀತ್ ಇರುತ್ತೆ, ಮೈಲಿನ್ ಶೀತ್ ಅಂತ. ಬ್ರೈನ್ಗೆ, ಸ್ಪೈನಲ್ ಕಾರ್ಡ್ಗೆ, ಪೆರಿಫೆರಲ್ ನರ್ವ್ಸ್ಗೆಲ್ಲ ಆ ಶೀತ್ ಇರುತ್ತೆ. ಸೊ ಅವಾಕಾಡೋಲ್ಲಿ ಫುಡಲ್ಲಿರುವಂಥ ಈ ಫ್ಯಾಟ್ ಟಿಶ್ಯೂ ಏನಾಗುತ್ತೆ, ನಮ್ಮ ಆ ಶೀತ್ ಫಾರ್ಮೇಷನ್ಗೆ ಭಾಳ ಅನುಕೂಲಕಾರಿ. ಸೊ ಹಾಗಾಗಿ ಅವಾಕಾಡೋ ಫುಡ್ ತೊಗೊಳ್ಳೋದ್ರಿಂದ ನರ್ವಸ್ ಟಿಶ್ಯೂ ಚೆನ್ನಾಗಿರುತ್ತೆ, ನರ್ವಸ್ ಹೆಲ್ತ್ ಇಂಪ್ರೂವ್ ಆಗುತ್ತೆ. ಜೊತೆಗೆ ನರ್ವಸ್ ನ್ಯೂರೋ ಟ್ರಾನ್ಸ್ಮಿಟರ್ಸ್ ಇರ್ತಾರಲ್ಲ, ಸೆರೋಟಿನ್ ಅಂತ ಹೇಳಿದೆ, ಡೊಪಮಿನ್ ಅಂತ ಹೇಳ್ತೀವಿ, ಈ ಒಂದು ನ್ಯೂರೋ ಟ್ರಾನ್ಸ್ಮಿಟರ್ಸ್ ಉತ್ಪತ್ತಿ ಅದಕ್ಕೂ ನಮಗೆ ಅವಾಕಾಡೋ ಫ್ರೂಟಲ್ಲಿ ಬೇಕಾಗಿರುವಂಥ ಅಂಶಗಳಿದೆ. ಜೊತೆಗೆ ಅದು ಆ್ಯಂಟಿ ಆಕ್ಸಿಡೆಂಟ್ಸ್ ಚೆನ್ನಾಗಿದೆ. ಸೊ ಹಾಗಾಗಿ ನರ್ವಸ್ ಟಿಶ್ಯೂ ಹೇಜಿಂಗ್ಗೆ, ಇನ್ಫ್ಲಮೇಷನ್ ಕಡಿಮೆ ಆಗೋದಕ್ಕೆ ಇವಕ್ಕೆಲ್ಲ ಭಾಳ ಹೆಲ್ಪ್ ಆಗುತ್ತೆ. ಸೊ ಅವಾಕಾಡೋ ಫುಡ್ನ ನೀವು ತಿನ್ನೋದ್ರಿಂದ ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಇರೋದ್ರಿಂದ ಬಾಡಿ ಇನ್ಫ್ಲಮೇಷನ್ ಕಡಿಮೆ ಆಗುತ್ತೆ, ನರ್ವಸ್ ಟಿಶ್ಯೂ ಹೆಲ್ತಿಯಾಗಿರುತ್ತೆ. ಸೊ ನರ್ವಸ್ ಡ್ಯಾಮೇಜ್ ಆಗುವಂಥದ್ದು, ಹೇಜಿಂಗ್ ಪ್ರೋಸೆಸ್ ಕೂಡ ಅವಾಯ್ಡ್ ಆಗೋ ಚಾನ್ಸ್ ಇದ್ದೇ ಇರುತ್ತೆ. ಸೊ ಹಾಗಾಗಿ ಅವಾಗ ಕೂಡ ಸ್ವಲ್ಪ ಕಾಸ್ಟ್ಲಿ, ಅನುಕೂಲ ಇದೆ, ದಯವಿಟ್ಟು ತೊಗೊಂಡು ತಿನ್ಬೋದು. ಬ್ಲೂಬೆರ್ರೀಸ್ ಅಂತೀವಿ, ಕೇಳಿರ್ಬೋದಲ್ಲ, ಬ್ಲೂಬೆರ್ರಿ ಹಣ್ಣುಗಳು ಅಂತ ನಮ್ಮ ಬ್ಯಾಕ್ಗ್ರೌಂಡ್ ಹಾಕಿರ್ತೀವಿ. ಆ ಬ್ಲೂಬೆರ್ರೀಸ್ನ ಬ್ರೈನ್ ಬೆರ್ರೀಸ್ ಅಂತಲೂ ಕರಿತೀವಿ. ಸೊ ಬ್ರೈನ್ ಬೆರ್ರೀಸ್ ಅಂದರೆ ಟೂ ರೀಸನ್ಸ್. ಬ್ರೈನ್ಗೆ, ಮೆದುಳಿಗೆ ಬೇಕಾಗುವಂಥ ಫ್ಲೇವನಾಯ್ಡ್ಸ್ ಅಂತ ಹೇಳ್ತೀವಿ, ಅದು ತುಂಬ ಚೆನ್ನಾಗಿರುತ್ತೆ ಅದರೊಳಗಡೆ. ಸೊ ಫ್ಲೇವನಾಯ್ಡ್ಸು, ಆ್ಯಂಟಿ ಆಕ್ಸಿಡೆಂಟ್ಸು ಬ್ರೈನ್ ಮೆಚುರಿಟಿಗೆ, ಬ್ರೈನ್ ಚೆನ್ನಾಗಿ ಕೆಲಸ ಮಾಡೋಕ್ಕೆ, ನರ್ವಸ್ ಟಿಶ್ಯೂ ಚೆನ್ನಾಗಿ ಕೆಲಸ ಮಾಡೋಕ್ಕೆ, ನರ್ವ್ ಸೆಲ್ಸ್ ಚೆನ್ನಾಗಿ ಕೆಲಸ ಮಾಡೋಕ್ಕೆ ಭಾಳ ಅನುಕೂಲ ಆಗುತ್ತೆ. ಜೊತೆಗೆ ಇದು ಆ್ಯಂಟಿ ಆಕ್ಸಿಡೆಂಟ್ ಸ್ಟ್ರೆಸ್ನ ಅವಾಯ್ಡ್ ಮಾಡ್ತದೆ. ಆಕ್ಸಿಡೆಂಟ್ ಸ್ಟ್ರೆಸ್ನ ಅವಾಯ್ಡ್ ಮಾಡ್ತಪ್ಪ ಅಂತಂದರೆ ಬ್ರೈನ್ ಏಜಿಂಗ್ ಆಗುವಂಥ ನ್ಯೂರೋ ಡಿಜೆನೇಟಿವ್ ಕಂಡೀಷನ್ಸ್ ಅಂತೀವಿ, ಅಲ್ಜಿಮರ್ಸ್ ಡಿಸ್ ಅಂತಿದೆ, ಪಾರ್ಕಿನ್ಸೋನಿಸಮ್ ಅಂತ, ಎಷ್ಟೊಂದು ಡಿಜೆನೇಟಿವ್ ಕಂಡೀಷನ್ಸು, ಇವನ್ನೆಲ್ಲ ಅವಾಯ್ಡ್ ಮಾಡೋಕ್ಕೆ ಭಾಳ ಹೆಲ್ಪ್ ಆಗುತ್ತೆ ಗೆಳೆಯರೆ. ಸೊ ಬ್ಲೂಬೆರ್ರೀಸ್ನ ರೆಗ್ಯುಲರ್ ತಂದು ಆ್ಯಂಟಿ ಆಕ್ಸಿಡೆಂಟ್ಸ್ ಇರೋದ್ರಿಂದ ನಿಮ್ಮ ಏಜಿಂಗ್ ಪ್ರೊಸೆಸ್ನ ಅದು ಡಿಲೇ ಮಾಡುತ್ತೆ. ಜೊತೆಗೆ ಮೆಮೊರಿ ಲಾಸ್ನ ಅವಾಯ್ಡ್ ಮಾಡುತ್ತೆ. ನ್ಯೂರೋ ಡಿಜೆನೇಟಿವ್ ಕಂಡೀಷನ್ಸ್ ನಾವು ಹೇಳ್ದಂಗೆ ಅಲ್ಜಿಮರ್ಸ್ ಅವಾಗೆಲ್ಲ ಭಾಳ ಪ್ರೊಟೆಕ್ಟಿವ್ ಆಗಿದೆ. ಸೊ ಹಾಗಾಗಿ ಬ್ಲೂಬೆರ್ರೀಸ್ನ ಕೂಡ ನಿಮ್ಮ ಆಹಾರ ಪದ್ಧತಿಗೆ ಉಪಯೋಗಿಸ್ಕೊಳ್ಳೋದು ಭಾಳ ಅನುಕೂಲಕಾರಿ. ಸೊ ಗೆಳೆಯರೆ, 7 ಅತ್ಯುತ್ತಮವಾದ ಹಣ್ಣುಗಳು ನಾನು ಹೇಳಿದ್ದೀನಿ, ಮೆದುಳಿಗೆ, ನರ್ವಸ್ ಟಿಶ್ಯೂಗೆ ಕೆಲಸ ಮಾಡೋಕ್ಕೆ ಅನುಕೂಲ ಆಗುವಂಥದ್ದು. ಸೊ ಈ ಹಣ್ಣುಗಳನ್ನ, ಈ 7 ಹಣ್ಣುಗಳು ನಿಮ್ಗೆ ಯಾವುದು ಇಷ್ಟ ಆಯಿತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸ್ತೀರಾ. ಕಮೆಂಟ್ ಮಾಡಿ ತಿಳಿಸಿ, ಯಾಕೆಂದರೆ ಯೂಟ್ಯೂಬ್ ಲಾಗರಿಥಮ್ ಕೂಡ ಇಂಪ್ರೂವ್ ಆಗುತ್ತೆ. ಈ ಒಂದು ವಿಡಿಯೋನ ಯೂಟ್ಯೂಬ್ ಕೂಡ ಭಾಳಷ್ಟು ಜನಕ್ಕೆ ಅದನ್ನು ತಲುಪ್ಸೋಕ್ಕೆ ಅನುಕೂಲ ಆಗುತ್ತೆ. ಜೊತೆಗೆ ನೀವು ನಿಮ್ಮ ಮನೇಲಿ ಮಕ್ಕಳಿರ್ತಾರೆ, ಮೊಮ್ಮಕ್ಕಳಿರ್ತಾರೆ, ಬುದ್ಧಿ ಚುರುಕಿರಬೇಕು ಅಂತ ಎಲ್ಲರಿಗೂ ಆಸೆ ಇರುತ್ತೆ. ವಯಸ್ಸಾದ ಅಜ್ಜಂದಿರು ಇರ್ತಾರೆ, ಅವ್ರಿಗೆ ಮೆಮೊರಿ ಪವರ್ ಕಡಿಮೆ ಆಗಿದೆ, ಆಲ್ಜಿಮರ್ ಡಿಸೀಸು, ಡಿಮೆನ್ಷಿಯಾ ಮರ್ತೋಗ್ತೈತೆ, ಅಂಥವ್ರು ಕೂಡ ಈ ವಿಡಿಯೋನ ದಯವಿಟ್ಟು ಫಾರ್ವರ್ಡ್ ಮಾಡಿ. ನೀವು ಕೂಡ ಈ ಹಣ್ಣುಗಳನ್ನ ಯಥೇಚ್ಛವಾಗಿ ಸಿಗುತ್ತೆ ಅಲ್ವಾ, ಬಾಳೆಹಣ್ಣು, ಕಿತ್ತಳೆಹಣ್ಣೆಲ್ಲ ನಮ್ಮಲ್ಲಿ ಯಥೇಚ್ಛವಾಗಿ ಸಿಗುತ್ತೆ, ಭಾಳ ಕಡಿಮೆ ರೇಟಲ್ಲಿ ಸಿಗುತ್ತೆ. ದಯವಿಟ್ಟು ಫ್ರೂಟೇರಿಯನ್ ಅಂತ ಕರಿತೀವಿ ನಾವು. ಫ್ರೂಟೇರಿಯನ್ ಅಂದರೆ ಒಂದೊಂದು, ಈಗ ವೆಜಿಟೇರಿಯನ್, ನಾನ್ ವೆಜಿಟೇರಿಯನ್ಗೆ ಫ್ರೂಟೇರಿಯನ್ ಅಂತ, ಪ್ರತಿ ದಿವಸಕ್ಕೆ ಒಂದು ಹಣ್ಣು ತಿನ್ನಬೇಕು ಅಂತ ಒಂದು ಪ್ಲ್ಯಾನ್ ಮಾಡ್ಕೊಳ್ಳಿ. ಸೊ ಒಂದು ದಿವಸ ಬಾಳೆಹಣ್ಣು, ಒಂದು ದಿವಸ ಕಿತ್ತಳೆಹಣ್ಣು, ಒಂದು ದಿವಸ ದಾಳಿಂಬೆ ತಿನ್ನೋದ್ರಿಂದ ನರ್ವಸ್ ಟಿಶ್ಯೂ ಹೆಲ್ತಿಯಾಗಿರುತ್ತೆ, ಆ್ಯಂಟಿ ಆಕ್ಸಿಡೆಂಟ್ಸ್ ಇರುತ್ತೆ, ಏಜಿಂಗ್ ಪ್ರೊಸೆಸ್ ಕಡಿಮೆ ಆಗುತ್ತೆ, ನ್ಯೂರೋ ಡಿಜೆನೇಟಿವ್ ಕಂಡೀಷನ್ಸು ಅವೆಲ್ಲ ಅವಾಯ್ಡ್ ಆಗುತ್ತೆ ಗೆಳೆಯರೆ. ಸೊ ಹಾಗಾಗಿ ಈ ವಿಡಿಯೋವನ್ನು ಪ್ರತಿಯೊಬ್ಬರಿಗೂ, ನಿಮ್ಮ ಫ್ಯಾಮಿಲಿ, ಫ್ರೆಂಡ್ಸ್ ಎಲ್ಲರಿಗೂ ವಾಟ್ಸಪ್ಪಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ವಾರಕ್ಕೆ 3 ವೀಡಿಯೋ ಹಾಕ್ತಿರ್ತೀನಿ. ದಯವಿಟ್ಟು ನನ್ನ ವೀಡಿಯೋಗಳನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಗೆಳೆಯರೆ. ಆಲ್ ದ ಬೆಸ್ಟ್.